ನಂದಿನಿ ನರ್ಸ್ ಮಾತ್ರ ಅಲ್ಲ, ಅವಳು ಫಿಸಿಯೋಥೆರಪಿಸ್ಟ್ ಕೂಡ. ಅವಳ ಹತ್ರ ಇದ್ದು ಟ್ರೀಟ್ಮೆಂಟ್ ಮಾಡಿದ್ರೆ ಅಖಿಲ್ ಬೇಗ ಎದ್ದು ನಡೀತಾನೆ. ನಮ್ಗೆ ಆ ಉದ್ದೇಶ ಬಿಟ್ರೆ ಬೇರೆ ಉದ್ದೇಶ ಯಾವುದೂ ಇಲ್ಲ. ನಿಮ್ಗೆ ಬೇರೆ ನರ್ಸು ಫಿಸಿಯೋಥೆರಪಿಸ್ಟು ಸಿಗ್ಲಿಲ್ವಾ ಭಾವ? ಈ ನಂದಿನಿ ಒಬ್ಳೇನ ಇದ್ದಿದ್ದು? ನಂದಿನಿಯಿಂದ ನಿನಗೇನ್ ಸಮಸ್ಯೆ? ಯಾಕೆಷ್ಟು ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಾ? ತನ್ನ ಗಂಡನ ಜೊತೆ ಬೇರೆ ಹೆಣ್ಣು ಮಗಳಿದ್ರೆ ಯಾವ ಹೆಣ್ಣಿಗೆ ಆಗ್ಲಿ ಬೇಜಾರಾಗುತ್ತೆ ಅದಕ್ಕೆ. ಅದನ್ನ ನೋಡೋ ನೋಟದಲ್ಲಿರುತ್ತೆ ಅದಕ್ಕೆ. ನಮ್ಮ ದೃಷ್ಟಿ ಚೆನ್ನಾಗಿದ್ರೆ ಎಲ್ಲಾನು ಚೆನ್ನಾಗೇ ಇರುತ್ತೆ. ಅವಳನ್ನ ಕರೆಯೋದಕ್ಕೂ ಮುಂಚೆ ನನಗೊಂದು ಮಾತಾದ್ರೂ ಹೇಳ್ಬೇಕಲ್ವಾ ಅತ್ತೆ? ಏನ್ ಹೇಳ್ಬೇಕು ನಿನಗೆ? ನೀನ್ ಹೇಗೂ ಅಖಿಲ್ನ ನೋಡ್ಕೊಳಲ್ಲ. ಅವನು ಅಂದ್ರೆ ನಿನಗೆ ಸಿಟ್ಟು, ಕೋಪ. ನಂದಿನಿ ಬರ್ತಿದ್ದಾಳೆ ಅಂತ ರಾತ್ರಿ ನನಗೆ ಅಭಿವಸು ಹೇಳಿದ್ರು. ಅವರು ನನ್ನ ಗಂಡ ಅತ್ತೆ. ಅದಕ್ಕಿಂತ ಮುಂಚೆ ಅವನು ನನ್ನ ಮಗ. ನೀನ್ ಅಖಿಲ್ಗೆ ಹೆಂಡತಿ ಆಗೋಕ್ಕೂ ಮುಂಚೆನೆ ನಂದಿನಿ ಅಖಿಲ್ಗೆ ನಾದ್ನಿ. ಅವರಿಬ್ರು ಕೂಡ ಒಳ್ಳೆ ಸ್ನೇಹಿತರು. ನೀನೇ ಕೆಟ್ಟದಾಗಿ ಯೋಚನೆ ಮಾಡಿ ಅವ್ರನ್ನ ಅಪಾರ್ಥ ಮಾಡ್ಕೋತಾ ಇದ್ಯಾ. ನೋಡು ಹಾರಿಕಾ, ನಂದಿನಿಯಿಂದ ನಿನಗೆ ಯಾವ ಸಮಸ್ಯೆನೂ ಬರಲ್ಲ. ಅನಾವಶ್ಯಕವಾಗಿ ಏನೇನೋ ಊಹಿಸ್ಕೊಂಡು ಭಯ ಪಡಬೇಡ. ಹಾರಿಕಾ, ಇನ್ನು ಮುಂದೆ ಅಖಿಲ್ ಜವಾಬ್ದಾರಿನ ನಂದಿನಿ ತಗೊಳ್ತಾಳೆ. ನೀನು ಇರಲಿ ಅಂದರೂ ಕೂಡ ಬೇಡ ಅಂದರೂ ಕೂಡ ನಂದಿನಿ ಇಲ್ಲೇ ಇರ್ತಾಳೆ. ಓಹೋ, ಇದು ಸೌತಿ ಜಗಳ ಅನ್ಸತ್ತೆ. ಚೆನ್ನಾಗಿದೆ. ಮುಂದಕ್ಕೆ ನನಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಹಾರಿಕಾ ಬಸ್ರಿ ಅದಕ್ಕೆ. ಅವಳಿಗೇನಾದ್ರೂ ಆದ್ರೆ ನೀವೆಲ್ಲರೂ ಜವಾಬ್ದಾರಿ. ಹೀಗಾಗುತ್ತೆ ಅಂತಾನೆ ನನ್ ಮತ್ತೆ ಬರಕ್ಕೆ ಭಯ ಪಟ್ಟಿದ್ದು ಅಕ್ಕ. ಸುಮ್ನೆ ಹಾರಿಕಾ ಬೇಜಾರ್ ಮಾಡ್ಕೊಂಡ್ಲು. ಹಾರಿಕಾ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ ನಂದಿನಿ. ಅಖಿಲ್ ನಡೆಯೋದೇ ನಮಗ್ ಮುಖ್ಯ. ನಂದಿನಿ, ನಿನ್ನ ಡ್ಯೂಟಿ ನೀನು ಮಾಡು. ನಿನ್ನ ಯಾರು ಏನು ಹೇಳಿದಿರೋ ಥರ ನಾನು ನೋಡ್ಕೊಳ್ತೀನಿ. ಓಕೆ? ಸರಿ ಭಾವ. ನೋಡಿದ್ಯಾ ಆಂಟಿ? ಬಸ್ಸಿ ಅಂತಾನು ನೋಡ್ದೆ ನನಗೆ ಅತ್ತೆ ಹೊಡೆದ್ರು. ಅದು ಸಾಲದಂತ ಅತ್ತೆ ಕೂಡ ಆ ನಂದಿನಿಗೆ ಸಪೋರ್ಟ್ ಮಾಡಿದ್ರು. ಅದು ನಂದಿನಿ ಒಳ್ಳೆತನ ಅಲ್ಲ ಕಣೆ. ನಿನ್ನೆ ನೀನ್ ಅಖಿಲ್ನ ಕಡೆಗಣಿಸಿ ಮಾತಾಡ್ದೆ ಅಲ್ವಾ? ಅದಕ್ಕೆ ಈಗ ನಿನ್ ತಲೆಗೆ ಬಂದಿದೆ. ಹೌದು ಹಾರಿಕಾ, ನೀನ್ ಅಖಿಲ್ ಬಗ್ಗೆ ಹಾಗೆ ಹೇಳ್ಬಾರ್ದಾಗಿತ್ತು. ಗೊತ್ತಿಲ್ದೆ ಫ್ಲೋ ಅಲ್ಲಿ ಒಂದ್ ಮಾತು ಹೇಳಿದಕ್ಕೆ ನಂದಿನಿನ್ ಕರೆಸ್ಬಿಡೋದಾ? ನನಗ್ ಪೈಪೋಟಿ ಕೊಡೋದಕ್ಕೆ ಅವಳನ್ನ ಕರೆಸಿದ್ದಾರೆ. ಅವಳು ನಿನ್ಗೆ ಪೈಪೋಟಿ ಅಲ್ಲ ಕಣೆ, ಅಪಾಯ ಆಗೋ ಸಾಧ್ಯತೆ ಇದೆ. ಅಪಾಯ ಅಂದ್ರೆ ನನ್ನನ್ ದೂರ ಮಾಡಿ ಅಖಿಲ್ಗೆ ನಂದಿನಿನ ಕಟ್ತಾರಾ? ಅದು ಸರಿ, ಅಷ್ಟಕ್ಕೂ ಆ ನಂದಿನಿ ಯಾರು? ಅವಳಿಗೆ ಯಾಕೆ ಅಷ್ಟೊಂದ್ ಬೆಲೆ ಕೊಡ್ತಿದ್ದಾರೆ? ಅವಳು ಪಾವನಿ ತಂಗಿ. ನರ್ಸ್ ಟ್ರೈನಿಂಗ್ ಆಗಿದೆ. ಅಖಿಲ್ಗೆ ಟ್ರೀಟ್ಮೆಂಟ್ ಮಾಡಕ್ಕೆ ಅಂತ ಇದಕ್ಕೂ ಮುಂಚೆ ಒಂದ್ಸಲ ಕರ್ಸಿದ್ರು. ಅಂದ್ರೆ ಆ ನಂದಿನಿ ಅಖಿಲ್ಗೆ ನಾದ್ನಿ ಆಗ್ತಾಳೆ ಅಂತಾಯ್ತು. ಅಯ್ಯೋ, ಆ ನಂದಿನಿಯಿಂದ ನಿನಗೆ ಚಿಪ್ಪೆ ಹಾರಿಕಾ. ಅದೇ ನನ್ನ ಭಯ. ಮೊನ್ನೆ ತನಕನು ನಮ್ಮಿಬ್ರು ಭಾವಂದ್ರು ಓರ್ಗಿತ್ತಿರು ಅವಳಿಗೆ ಸಪೋರ್ಟ್ ಮಾಡಿದ್ರು. ಈಗ ಅತ್ತೆನೂ ಸೇರ್ಕೊಂಡ್ರು. ಇದ್ರಲ್ಲಿ ತಪ್ಪೆಲ್ಲ ನಿಂದೆ ಕಣೆ. ನೀನೇನಾದ್ರೂ ಅಖಿಲ್ನ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ನಂದಿನಿ ಬರ್ತಾ ಇದ್ಲಾ? ಸರಿಯಾಗಿ ನೋಡ್ಕೊಳ್ಳೋದು ಅಂದ್ರೆ ಏನ್ ಮಾಡ್ಬೇಕು ಆಂಟಿ? ಅಖಿಲ್ ಯಾವಾಗ ನಡೀತಾನೆ? ಎಷ್ಟ್ ದಿನ ಅಂತ ನಾನ್ ಸೇವೆ ಮಾಡ್ಬೇಕು? ಓಯ್, ಅಲ್ಲೇ ನೀನ್ ತಪ್ಪು ಮಾಡ್ತಾ ಇರೋದು. ನಮ್ ದೊಡ್ಡಮ್ಮಂಗೆ ಅಣ್ಣ ಅಂದ್ರೆ ತುಂಬಾ ಇಷ್ಟ. ಕೇಳಿಲಿ, ಅವನಿಗೆ ಯಾರು ಏನಂದ್ರೂ ಸುಮ್ನಿರಲ್ಲ. ಅಂಥದ್ರಲ್ಲಿ ನೀನು ಅಖಿಲ್ಗೆ ಕಾಲಿಲ್ಲ ಅನ್ನೋದನ್ನ ಎತ್ತಿ ತೋರಿಸ್ದೆ. ಅದಕ್ಕೆ ನಿನಗೆ ಹೊಡೆದಿದ್ದು. ಹೌದು ಕಣೆ, ನೀನ್ ಸ್ವಲ್ಪ ಸಮಾಧಾನವಾಗಿರ್ಬೇಕು. ನೀನ್ ಅಖಿಲ್ ಜೊತೆ ಚೆನ್ನಾಗಿದ್ರೆ ನಿಮ್ ಅತ್ತೆ ನಿನ್ ಕಡೆನೇ ಇರ್ತಾರ ಕಣೆ. ಇದಕ್ಕಿಂತ ಚೆನ್ನಾಗಿರೋದಕ್ಕೆ ನನ್ನಿಂದ ಆಗಲ್ಲ ಆಂಟಿ. ನಾನೀಗ ಬಸ್ರಿ ಕೂಡ ಆಂಟಿ. ಅವನಿಗೆ ಸೇವೆ ಮಾಡಕ್ ಆಗಲ್ಲ. ಓಯ್, ನಿನಗೇನ್ 9 ತಿಂಗಳು ತುಂಬಿಲ್ಲ ಹಾರಿಕಾ. ದೊಡ್ಡಾಗೇನ್ ಕೆಲ್ಸ ಮಾಡೋ ಅಗತ್ಯ ಇಲ್ಲ.
ಅಖಿಲ್ ಜೊತೆ ಸ್ವಲ್ಪ ಪ್ರೀತಿಯಿಂದಿದ್ರೆ ಸಾಕು. ಅಖಿಲ್ ಅಂದ್ರೆ ನನಗ್ ಪ್ರೀತಿ ಇದೆ ಅದ್ಗೆ. ಹಾಗಂತ ಪ್ರತಿ ಸಲನೂ ನಾನು ಅದನ್ನ ತೋರ್ಸಕ್ಕಾಗಲ್ಲ. ಕನಿಷ್ಠ ಪಕ್ಷ ನಿಮ್ ಅತ್ತೆ ಮುಂದೆ ಅದ್ರ ನಾಟಕ ಮಾಡೆ. ಅಖಿಲ್ ಅಂದ್ರೆ ನಿನಗ್ ಪ್ರಾಣ ಅನ್ನೋ ತರ ನಡ್ಕೋ. ನಿಮ್ ಅತ್ತೆ ಕರ್ಗ್ ಹೋಗ್ತಾರೆ ಕಣೆ. ಯೋಚನೆ ಮಾಡು ಹಾರಿಕಾ, ಪ್ರತಿ ಸಲನೂ ಜಗಳ ಮಾಡ್ಕೊಂಡ್ ಗೆಲ್ಲಕ್ಕಾಗಲ್ಲ. ಆಗಾಗ ಸ್ವಲ್ಪ ನಾಟಕ ಮಾಡ್ಬೇಕು. ನಿನಗಿಷ್ಟ ಇಲ್ದಿದ್ರೂ ಸರಿ, ಸಹಿಸ್ಕೋಬೇಕು. ನೀನ್ ಹೀಗೆ ಇದ್ರೆ ವಸು ಕೂಡ ನಿನ್ ಮೇಲೆ ಹಿಂಗೆ ಅಧಿಕಾರ ಚಲಾಯಿಸ್ತಾಳೆ. ಅಖಿಲ್ಗೆ ನೀನ್ ಬೇಡದೆ ಇರೋ ತರ ಮಾಡ್ತಾಳೆ. ಆಗ ನೀನ್ ಎಷ್ಟೇ ಹತ್ರ ಪ್ರಯೋಜನ ಇರಲ್ಲ. ಕೇಳಿಲಿ, ನನ್ ಥರ ಅತ್ತೆ ಥರ ನೀನು ಒಬ್ಬಂಟಿ ಆಗ್ಬಾರ್ದು ಕಣೆ. ಯೋಚನೆ ಮಾಡಮ್ಮ, ಸ್ವಲ್ಪ ಬುದ್ಧಿ ಉಪಯೋಗಿಸು. ನಂದಿನಿ, ಅಖಿಲ್ಗೆ ಟ್ಯಾಬ್ಲೆಟ್ ಕೊಟ್ಯಾ? ಈಗ ತಾನೇ ಕೊಟ್ಟೆ ಅಕ್ಕ. ಲಂಚ್ ಆದ್ಮೇಲೆ ಕೂಡ 2 ಟ್ಯಾಬ್ಲೆಟ್ಸ್ ಕೊಡ್ಬೇಕು. ಗೊತ್ತಾಯ್ತಕ್ಕ. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಪೂರ್ತಿ ನನ್ನ ಮೈಂಡಲ್ಲಿದೆ. ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ? ನನ್ ಡ್ಯೂಟಿನೇ ಅದಲ್ವಾ ಅಕ್ಕ. ಇದು ನೀನು ಡ್ಯೂಟಿಯಾಗಿ ಮಾಡ್ತಿರ್ತಾರಲ್ಲಮ್ಮ, ಜವಾಬ್ದಾರಿಯಿಂದ ಮಾಡ್ತಿರೋ ಹಾಗಿದೆ. ಡ್ಯೂಟಿ ಕೂಡ ಜವಾಬ್ದಾರಿನೇ ಅಲ್ವಾ ಅತ್ತೆ? ಯಾರ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದಾರಮ್ಮ? ಯಾಕತ್ತೆ ಕೆಮ್ತಿದ್ದೀರಾ? ನನ್ನ ರೂಮಲ್ಲಿ ಸಿರಪ್ ಇದೆ, ತಗೊಂಡ್ ಬಮ್ಮ. ನಿನ್ನ ನೋಡ್ತಾ ಇದ್ರೆ ಅಖಿಲ್ಗೆ ಆದಷ್ಟು ಬೇಗ ಕಾಲ್ ಬರುತ್ತೆ ಅಂತ ನಂಬಿಕೆ ಬರ್ತಿದ್ಯಮ್ಮ. ಅವನ್ ನಡೆದ್ರೆ ಅದು ನಿನ್ನಿಂದಾನೆ. ಹಾಗೇನಿಲ್ಲ ಅತ್ತೆ, ಭಾವನ್ ಸಂಕಲ್ಪನೇ ಭಾವನ್ ನಡೆಸುತ್ತೆ. ಈಗ್ಲೇ ಬರ್ತೀನತ್ತೆ. ಈಗ್ಲೇ ನಾನು ಹಾರಿಕಾ, 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 ಅಯ್ಯೋ ಹಾರಿಕಾ, ಏನಾಯ್ತು? ಏನಾಯ್ತಮ್ಮ? ಹಾರಿಕಾ, ಏನಾಯ್ತು ಹಾರಿಕಾ? ಏನಾಯ್ತು? ಏನಾಯ್ತು? ಹಾರಿಕಾ ಏನಾಯ್ತು? ಹಾರಿಕಾ, 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 ಹಾರಿಕಾ ಏನಾಯ್ತು? ಏನಾಯ್ತೆ? ಹೊಟ್ಟೆಲಿರೋ ಮಗು ಓದಿತಾ ಇದೀಯಾ? ಇಲ್ಲ, ವಸು ಅಕ್ಕ ಕೈಯಿಂದ ನನ್ನ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರು. ಹಾರಿಕಾ ಹೊಟ್ಟೆ ಮೇಲೆ ಯಾಕೆ ಹೊಡೆದೆ ಅದಕ್ಕೆ? ಇನ್ಯಾಕೆ? ನನ್ನ ಹೊಟ್ಟೆಲಿರೋ ಮಗುನ ಸಾಯಿಸಕ್ಕೆ. ಅಯ್ಯೋ ಅಯ್ಯೋ, ಏನ್ ಮಾತಾಡ್ತಾ ಇದೀಯ ಹಾರಿಕಾ? ವಸು ಯಾಕೆ ನಿನ್ ಮಗನ್ ಸಾಯಿಸ್ತಾಳೆ? ಅವ್ರ ಮಗು ಅವ್ರ ಹೊಟ್ಟೆಲೆ ಸತ್ತೋಯ್ತಲ್ಲ, ಅದಕ್ಕೆ. ವಾರಸ್ದಾರನ್ನ ಪಡೆಯೋ ಅದೃಷ್ಟ ಅವ್ರಿಗೆ ಇಲ್ದೇ ಇರೋದಕ್ಕೆ. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ, ವಾರಸ್ದಾರನ್ನ ಪಡಿತಿದ್ದೀನಿ ಅಂತ ವಸಕ್ಕಂಗೆ ಅಸೂಯೆ ಆಗಿದೆ. ಅದಕ್ಕೆ ನನ್ನ ಮಗುನ ಸಾಯಿಸ್ಬೇಕು ಅಂತಿದ್ದಾಳೆ. ನಿಲ್ಲಿಸ್ತೀಯಾ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ನೀನು ಕನ್ಸೀವ್ ಆಗಿದ್ಯಾ ಅಂತ ಗೊತ್ತಾದ್ಮೇಲೆ ಎಲ್ರಿಗಿಂತಲೂ ಜಾಸ್ತಿ ಖುಷಿ ಪಟ್ಟಿದ್ದು ವಸು ಹೊತ್ತಿಗೆ. ಅಂತ ಅದ್ಗೆ ಮೇಲೆ ಆರೋಪ ಮಾಡ್ತಿದ್ಯಾ? ಆರೋಪ ಅಲ್ಲ ರೀ, ನಿಜ ಹೇಳ್ತಿದ್ದೀನಿ.
ನಾನಂದ್ರೆ ಮೊದ್ಲಿಂದನೂ ಅಕ್ಕಂಗೆ ಇಷ್ಟ ಇಲ್ಲ. ನನ್ನ ಹತ್ರ ಅತ್ತೆ ತರ ನಡ್ಕೋತಾಳೆ. ನಿನ್ ಮುಂದೆ ಒಂಥರ, ನನ್ ಮುಂದೆ ಒಂಥರ ನಡ್ಕೋತಾಳೆ. ವಸು ಯಾವಾಗ ಹಾಗೆ ಮಾಡಿದ್ಲು ಹಾರಿಕಾ? ನಿಮ್ ಮುಂದೆ ನಾಟಕ ಮಾಡ್ತಾರೆ, ನನಗೆ ನರ್ಕ ತೋರಿಸ್ತಾರೆ. ಈ ಕಷ್ಟ ತಡೆಯಕ್ಕಾಗದೆ ನಾನು ಡಿವೋರ್ಸ್ ತಗೋಬೇಕು ಅಂತಿದ್ದೆ. ಆದ್ರೆ ವಸು ಅಕ್ಕ ಅಡ್ಡ ಬಂದ್ಲು. ನನಗರ್ಧ ಆಸ್ತಿ ಕೊಡ್ತೀನಿ ಅಂತ ಆಸೆ ಹುಡ್ಸಿ ನನ್ನನ್ನ ತಡೆದ್ಲು. ಮಾತು ಕೊಟ್ಟವಳು ಇಲ್ಲಿ ತನಕನೂ 1 ರೂಪಾಯಿ ಕೂಡ ಕೊಟ್ಟಿಲ್ಲ. ನಿನಗೆ ಅರ್ಧ ಆಸ್ತಿ ಕೊಡ್ಬೇಕು ಅಂದ್ರೆ ಏನು? ಅಷ್ಟಕ್ಕೂ ನಿನಗೆ ಯಾಕೆ ಕೊಡ್ಬೇಕು? ವಸು ಅಕ್ಕ ನನ್ ಜೊತೆ ಒಪ್ಪಂದ ಮಾಡ್ಕೊಂಡಿರೋದ್ರಿಂದ. ಹೌದದ್ಕೆ ಆಗ ನೀನಿರ್ಲಿಲ್ಲ. ಈ ಆಸ್ತಿ ಎಲ್ಲ ಅವಳದ್ದೇ ಅನ್ನೋ ತರ ವಸು ಹಾರಿಕಾಗೆ ಮಾತ್ ಕೊಟ್ಟಿದ್ದಾಳೆ. ಅರ್ಧ ಆಸ್ತಿಗ್ ಟೆಂಡರ್ ಹಾಕಿದ್ಯಲ್ಲ ಹಾರಿಕಾ, ಎಂತ ದೊಡ್ಡ ಉಪಾಯ ಮಾಡ್ದಿಯೇ. ಅಂದ್ರೆ ಆಸ್ತಿಗೋಸ್ಕರ ನೀನು ವಿಚ್ಛೇದನ ತಗೊಳ್ದೆ ಇಲ್ಲಿದ್ಯಾ ಹಾರಿಕಾ? ಆಸ್ತಿಗೋಸ್ಕರ ಅಲ್ಲ ಅತ್ತೆ, ವಾರಸ್ದಾರಂಗೋಸ್ಕರ ಇದ್ದೀನಿ. ಈ ವಂಶದ ಕುಡಿ ನನ್ನ ಹೊಟ್ಟೆಲಿ ಉಸಿರಾಡ್ತಿದೆ ಅಂತ ವಾರಸ್ದಾರನ ಕೊಡಬೇಕು ಅಂತ. ವಾರಸ್ದಾರಂಗೋಸ್ಕರ ವಸು ಅಕ್ಕ ಎಷ್ಟೇ ತೊಂದರೆ ಕೊಟ್ರು ಸಹಿಸ್ಕೊತಿದ್ದೀನಿ. ಹಾರಿಕನ್ಗೆ ವಸು ಎಷ್ಟು ಕಷ್ಟ ಕೊಡ್ತಿದ್ದಾಳೆ ಅಂತ ನಾನು ಕಣ್ಣರೇ ನೋಡಿದ್ದೀನಿ. ಅದಕ್ಕೆ ಯಾಕೆ ಹಾಗೆ ಮಾಡ್ತಿದ್ಯಾ ಅಂತ ಕೇಳಿದ್ದಕ್ಕೆ ವಸು ನನ್ನ ಹೊಡೆದ್ಲು. ಅದಕ್ಕೆ ಹೊಸವ್ರು ನಿನ್ಗೆ ಯಾಕೆ ಹೊಡೆದ್ರು ಅಂತ ಅಮ್ಮನಿಗೆ ಹೇಳಲಾತ್ತೆ? ಸುಮ್ಮನೆ ಹೊಸವ್ರ ಮೇಲೆ ಆರೋಪ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಹೊಸವ್ರ ಬಗ್ಗೆ ಇಲ್ಲೆಲ್ರಿಗೂ ಗೊತ್ತು. ಮತ್ತೆ ಹಾರಿಕಾಗ ಆಸ್ತಿ ಕೊಡ್ತೀನಿ ಅಂತ ಆಸೆ ಹುಡ್ಸಿ ಮಾತ್ ತಪ್ಪೋದ್ ಸರಿ ಇದೆಯಾ ಅಭಿ? ಬಸ್ರಿ ಆಗಿರೋರು ಆಸೆ ಪಟ್ರೆ ಅದನ್ನ ತೀರಿಸ್ಬೇಕು ಅಂತಾರೆ. ನೀವು ನೋಡಿದ್ರೆ ನನಗೆ ಕಷ್ಟ ಕೊಡ್ತಿದ್ದೀರಾ ಬಿಟ್ರೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊತಿಲ್ಲ. ಹೊಸವರು ಒಂದ್ಸಲ ಮಾತು ಕೊಟ್ರೆ ಹಿಂದೆ ಸರಿಯೋರಲ್ಲ. ನಿನಗೆ ಕೊಡ್ತೀವಿ ಅಂದಿದ್ದ ಅರ್ಧ ಆಸ್ತಿ ಇನ್ನು 2 ದಿನದಲ್ಲಿ ನಿನ್ನ ಸ್ವಂತ ಆಗುತ್ತೆ. ಅಭಿ, ಹೌದಮ್ಮ, ಈ ಆಸ್ತಿಲಿ ಅರ್ಧ ಭಾಗ ಹಾರಿಕಾಗೆ ಸೇರುತ್ತೆ, ಅವಳ ಹೊಟ್ಟೆಲಿರೋ ವಾರಸ್ದಾರಂಗೆ ಸೇರುತ್ತೆ. ಅರ್ಧ ಆಸ್ತಿ ಕೊಟ್ರೆ ಮತ್ತೆ ನಿಮ್ ಪರಿಸ್ಥಿತಿ ಏನು? ಭಾಸ್ಕರ್ಗೆ ಏನ್ ಕೊಡೋದು? ಅಭಿವಸು ಏನ್ ಮಾಡಿದ್ರು ಈ ಕುಟುಂಬಕ್ಕೋಸ್ಕರ ಮಾಡ್ತಾರಮ್ಮ. ಅವ್ರ ನಿರ್ಧಾರ ನಮಗೆ ಒಪ್ಪಿಗೆ ಇದೆ. ಹಾರಿಕಾ ಈ ಮನೇಲೇ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ ಅತ್ತೆ. ಆದ್ರೆ ಹಾಗೆ ಮಾಡೋದು ಎಷ್ಟು ಸರಿ ಅಮ್ಮ? ಎಲ್ಲ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀನಮ್ಮ. ದಯವಿಟ್ಟು ನೀವು ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್. ಅಣ್ಣ, ಕಾರ್ ತೆಗೀರಿ, ಹಾರಿಕನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಸರಿ. ಅವಶ್ಯಕತೆ ಇಲ್ಲ ಭಾವ, ನೋವು ಕಡಿಮೆ ಆಯ್ತು. ಆಸ್ತಿ ಸಿಗ್ತಿದೆ ಅಂದ್ಮೇಲೆ ನೋವು ಎಲ್ಲಿರುತ್ತೆ? ಹೋಗೆ ಮತ್ತೆ ನೋವು ಜಾಸ್ತಿ ಆದ್ರೆ ತೊಂದ್ರೆ ಅಲ್ವಾ? ಇವಾಗ ಬೇಡ ಆಂಟಿ, ಆಮೇಲೆ ನೋವು ಬಂದ್ರೆ ಹೋಗ್ತೀನಿ.
ನಾವ್ ಈ ಆಸ್ತಿನ ಹಾರಿಕಾಗೆ ಕೊಡ್ಬೇಕು. ನನ್ನ ತಮ್ಮನ ಹೆಂಡತಿಗೆ ಅಲ್ವೇನಮ್ಮ ಕೊಡ್ತಾ ಇರೋದು. ಆದರೂ ಇದು ನನ್ನೊಬ್ಬನ ಆಸ್ತಿ ಏನಲ್ಲಮ್ಮ, ನಾವು 3 ಜನ ಅಣ್ಣ ತಮ್ಮಂದ್ರದು. ಹಾಗ ಅನ್ಕೊಳ್ಳೋದು ನಿನ್ ಒಳ್ಳೆತನ ಅಭಿ. ಇದೆಲ್ಲ ನೀನ್ ಸಂಪಾದಿಸಿರೋದು. ಇದರಲ್ಲಿ 1 ರೂಪಾಯಿ ಕೂಡ ಭಾಸ್ಕರ್ ಅಖಿಲ್ದಲ್ಲ. ಯಾಕಾಗ್ಬಾರ್ದಮ್ಮ? ನಾವು 3 ಜನ ಒಂದೇ ಅಂತ ಅಂದಮೇಲೆ ಈ ಆಸ್ತಿ ಕೂಡ ನಮ್ಮ 3ರದು ಅಲ್ವೇನಮ್ಮ? ಅದಕ್ಕೆ ಅಭಿ, ನೀನು ನಿನ್ ತಂದೆಗೆ ಇಷ್ಟ ಆಗೋ ಮಗ ಆಗಿರೋದು. ನಾನಂದ್ರೆ ನನಗಿಷ್ಟ ಇಲ್ವಾ ಅಮ್ಮ? ಇದೇ ಅಭಿ, ನಿನ್ನ ಬೆಳೆಸಿದ್ನೇ ಹೊರತು 9 ತಿಂಗಳು ನಿನ್ನ ಹೊತ್ತು ಹೆರ್ಲಿಲ್ವಲ್ಲ ಅನ್ನೋ ಕೊರಗಿದೆ ನನಗೆ. ಹೆತ್ತು ಮಾತ್ರಕ್ಕೆ ತಾಯಿ ಅಲ್ಲಮ್ಮ, ನೀ ನನಗೆ ಹೆತ್ತ ತಾಯಿಗಿಂತ ಹೆಚ್ಚು. ನೀ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ. ಅದಕ್ಕೆ ಋಣ ತೀರಿಸ್ಕೋತಾ ಇದೀಯ ಅಭಿ. ಒಂದ್ಸಲ ನಿಮ್ಮಣ್ಣ ತಮ್ಮನಿಗೆ ಆಸ್ತಿ ಕೊಟ್ಟೆ, ಅವ್ರು ಉಳಿಸ್ಕೊಂಡ್ರಾ? ಆಸ್ತಿ ಕಳ್ಕೊಂಡು ಸಾಲ ಮಾಡಿದ್ರು. ಈಗ ಮತ್ತೆ ಆಸ್ತಿ ಕೊಡ್ತೀನಿ ಅಂತಿದ್ಯಾ? ಯಾವಾಗ್ಲೂ ಅವ್ರಗಳ ಬಗ್ಗೆನೇನಾ? ವಸು ಬಗ್ಗೆ ಯೋಚನೆ ಮಾಡಲ್ವಾ? ಹಾರಿಕಾಗೆ ಆಸ್ತಿ ಕೊಡೋಣ ಅಂತ ಹೊಸವರೇ ಹೇಳಿದ್ದಮ್ಮ. ಆ ಥರ ಯಾಕೆ ಹೇಳ್ದೆ ವಸು? ಯಾಕೆ ಹೇಳ್ಬಾರ್ದು ಅತ್ತೆ? ನಿನ್ ಗಂಡನ ಆಸ್ತಿನ ನಿನ್ ಮೈದನ್ ಹೆಂಡತಿ ಕೊಡ್ತಿರೋದು ನಿನಗ್ ಸಂತೋಷನಾ? ತುಂಬಾ ಸಂತೋಷ ಅತ್ತೆ. ಅಭಿ ಅವರು ನೀವು ಹೆರ್ದೇ ಇರೋ ಮಗ ಆದ್ರೆ ಅಖಿಲ್ ನಾನು ಬೆಳೆಸ್ದೇ ಇರೋ ಮಗ. ಅಖಿಲ್ ಹಾರಿಕನ್ನ ಪ್ರೀತಿಸಿ ಮದ್ವೆ ಮಾಡ್ಕೊಂಡಿದ್ದಾನೆ. ಆ ಜೋಡಿ ಬೇರೆ ಆಗ್ಬಾರ್ದು. ಹಾರಿಕಾ ದೂರ ಆದ್ರೆ ಅಖಿಲ್ ತಡ್ಕೊಳಲ್ಲ. ಅದಕ್ಕೆ ಹಾರಿಕನ್ಗಿಷ್ಟ ಆಗೋ ಆಸ್ತಿನ ಕೊಡ್ಬೇಕು ಅನ್ಕೊಂಡಿದ್ದು ಅತ್ತೆ. ವಾರಸ್ದಾರನ ಪಡಿತಿರೋ ಹಾರಿಕನ್ಗೆ ಆಸ್ತಿನ ಉಡುಗೊರೆಯಾಗಿ ಕೊಡೋಣ ಅಂತ. ಅಖಿಲ್ನ ನಿನ್ನ ಮಗ ಅಂದೆ. ನಿಂದ್ ಎಂಥ ದೊಡ್ಡ ಮನಸ್ಸು ವಸು. ನಿನ್ನ ಬಗ್ಗೆ ನನಗೆ ಗೊತ್ತಿದ್ರು ಆಗಾಗ ಕೋಪದಲ್ಲಿ ನಿನಗೆ ಬೈತಾ ಇದ್ದೆ. ನನಗೆ ಕ್ಷಮಿಸಮ್ಮ. ಅಯ್ಯೋ ಅತ್ತೆ, ನೀವು ದೊಡ್ಡೋರು, ನೀವೇನಂದ್ರೂ ನಂಗೆ ಆಶೀರ್ವಾದ. ಅಖಿಲ್ ಬಗ್ಗೆ ನಿಮ್ಮ ಮಾವ ಕೂಡ ಇಷ್ಟೆಲ್ಲ ಯೋಚನೆ ಮಾಡಿರಲಿಲ್ಲ. ಅವನಿಗೆ ನಿಜವಾದ ತಂದೆ ತಾಯಿಯರು ಅಂದ್ರೆ ಅದು ನೀವಿಬ್ರೆ. ಹೌದಮ್ಮ, ಅಣ್ಣ ಅತ್ತಿಗೆ ನನಗೆ ಪುನರ್ಜನ್ಮ ಕೊಟ್ಟಿದ್ದಾರೆ. ಅವ್ರಿಲ್ಲ ಅಂದಿದ್ರೆ ನಾನು ಯಾವತ್ತೋ ಸತ್ತೋಗ್ತಿದ್ದೆ. ಅಣ್ಣ ನನ್ನ ಕಣ್ಣಾಗಿ ನನಗೆ ದೂರದೃಷ್ಟಿ ತಿಳಿಸ್ಕೊಟ್ಟ. ಅತ್ತಿಗೆ ನನ್ನ ಕಾಲಾಗಿ ನನ್ನ ನಡೆಸಿದ್ರು. ಡಿಪ್ರೆಸ್ ಆಗಿದ್ದು ನನಗೆ ಧೈರ್ಯ ತುಂಬಿದ್ರು. ಜೀವನದ ಮೇಲೆ ಆಸೆ ಹುಟ್ಟಿಸಿದ್ರು. ಈ ಸ್ಥಿತಿಲಿದ್ರೂ ಕೂಡ ನಾನು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋ ನಂಬಿಕೆ ಕೊಟ್ಟರು. ಇವರು ನನಗೆ ಇನ್ನೊಂದು ತಂದೆ ತಾಯಿ ಮಾತ್ರ ಅಲ್ಲ, ಪ್ರತ್ಯಕ್ಷ ದೇವರು ಕೂಡ. ಭಾಸ್ಕರ್, ಪಾವನಿ, ನೀವಿಬ್ರು ನಾವಾದ್ಮೇಲೆ ಈ ಮನೆಗೆ ದೊಡ್ಡವರು. ನಿಮಗೆ ಹೇಳ್ದೇನೆ ಅಭಿ ವಸು ತುಂಬ ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ. ನಿಮಗೆ ಬೇಜಾರಾಗಿಲ್ವಾ? ವಯಸ್ಸಲ್ಲಿ ನಾನೇ ದೊಡ್ಡವನಮ್ಮ, ಆದರೆ ಅಭಿನಯ್ ನನಗೆ ತಂದೆ ಸಮಾನ. ಆಗಾಗ ನಾನು ಅವನ ಕೈ ಬಿಟ್ಟು ಹೋಗಿದ್ರು ಕೂಡ ಅವನು ಯಾವತ್ತೂ ನಾನು ಬಿಡಲಿಲ್ಲ. ನೆರಳಿನ ಥರ ನನ್ನ ಹಿಂದೆನೇ ಇರ್ತಾನೆ, ತಂದೆ ಥರ ನಾನು ಕಾಪಾಡ್ತಾ ಇದ್ದಾನೆ. ಅಭಿ ಯಾವ ನಿರ್ಧಾರ
ಯಾಕಮ್ಮ ಕಣ್ಣೀರು? ಇದು ಕಣ್ಣೀರಲ್ಲ ಅಭಿ. ನೀವು ಮೂವರು ಒಟ್ಟಿಗೆ ಇರಬೇಕು ಅನ್ನೋ ನಿಮ್ಮ ತಂದೆ ಕನಸು ನಿಜ ಆಗ್ತಿರೋದನ್ನ ನೋಡಿ ಆನಂದ ಬಾಷ್ಪ ಬರ್ತಿದೆ.